ಬೆಂಗಳೂರಿನ ಹೊಂಬೇಗೌಡ ಆಟದ ಮೈದಾನದಲ್ಲಿ ಬೃಂದಾ ಸಭಾಪತಿ ಫೌಂಡೇಶನ್ ವತಿಯಿಂದ 600ಕ್ಕೂ ಹೆಚ್ಚು ಬಡ ಜನರಿಗೆ ರೇಷನ್ ಕಿಟ್ ವಿತರಣೆ ಹಾಗೂ 600ಕ್ಕೂ ಹೆಚ್ಚು ಜನರಿಗೆ ಸೀರೆ ವಿತರಣೆ, 100ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಸಮವಸ್ತ್ರ ಹಾಗೂ 100ಕ್ಕೂ ಹೆಚ್ಚು ಜನರಿಗೆ ಪಂಚೆ ಮತ್ತು ಶಲ್ಯ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಚೆನ್ನೈ ಮೂಲದ ನಂಗನಲ್ಲೂರಿನ ಡಾ ರಮೇಶ್ ಸಭಾಪತಿ ಸಂಸ್ಥಾಪಕರು ಬೃಂದಾ ಸಭಾಪತಿ ಫೌಂಡೇಶನ್ ವತಿಯಿಂದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಡಾ ರಮೇಶ್ ಸಭಾಪತಿ ಹಾಗೂ ಅವರ ಕುಟುಂಬ ವರ್ಗದವರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಮಾಜಿ ಶಾಸಕರು ಹಾಗೂ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಆರ್.ವಿ. ಯುವರಾಜ್ ಅವರಿಂದ ಬಡ ಜನರಿಗೆ ರೇಷನ್ ಕಿಟ್ ಹಾಗೂ ಸೀರೆ ವಿತರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನ ಮುಖಂಡರು ಹಾಗೂ ಬೆಂಗಳೂರು ನಗರದ ಬೃಂದಾ ಸಭಾಪತಿ ಫೌಂಡೇಶನ್ನ ಅಧ್ಯಕ್ಷರಾದ ವೆಂಕಟೇಶ್ ಮತ್ತು ಶ್ರೀಮತಿ ಕೆ ಕೃಷ್ಣವೇಣಿ ಹಾಗೂ ಶ್ರೀ ಕೆ ಸೆಲ್ವರಾಜ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಲ್ಸನ್ ಗಾರ್ಟರ್ನ ಕಾಂಗ್ರೆಸ್ನ ಮುಖಂಡರಾದ ನವೀನ್ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಂದಂತಹ ಅತಿಥಿಗಳಿಗೆ ಬೃಂದಾ ಸಭಾಪತಿ ಫೌಂಡೇಶನ್ನ ಸಂಸ್ಥಾಪಕರಾದ ಡಾ ರಮೇಶ್ ಸಭಾಪತಿ ಅವರಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸಭಾಪತಿ ಫೌಂಡೇಶನ್ನಿಂದ ಇವತ್ತು ಭಾಳ ಜನರಿಗೆ ನೀವು ನೋಡ್ತಾ ಇದ್ದೀರಾ, ಅನೇಕ ಜನ ಮಹಿಳೆಯರು ಬಂದಿದ್ದಾರೆ, ಹಿರಿಯರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಅನೇಕ ಜನರಿಗೆ ಇವತ್ತು ಈ ರೇಷನ್ ಕಿಟ್ ಇರ್ಬೋದು ಮತ್ತು ಮಹಿಳೆಯರಿಗೆ ಸೀರೆ ಮತ್ತು ಪಂಚೆ ಎಲ್ಲ ಇವತ್ತು ಈ ಫೌಂಡೇಶನ್ ಮೂಲಕ ವಿತರಣೆ ಮಾಡ್ತಿದ್ದಾರೆ. ನೋಡಿ, ನಾವು ಸಾಧ್ಯವಾದಷ್ಟು ಜನರಿಗೆ ಸಹಾಯ ಮಾಡಬೇಕು, ಅದೊಂದು ಈ ಕೆಲಸ ಈ ಫೌಂಡೇಶನ್ ಮೂಲಕ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಮಾಜಿ ಸಂಸದರು ಸಹ ಇವತ್ತು ಬಂದಿದ್ದಾರೆ ತಮಿಳುನಾಡಿಂದ. ನಮ್ಮ ವೆಂಕಟೇಶ್ ಅಣ್ಣ ಅವರು ತಂದೆಯವರು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಇನ್ನೊಂದು ಕಾರ್ಯಕ್ರಮದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದೇ ನಮ್ಮ ಮಮತಾ ದೇವರಾಜ್ ಅಕ್ಕ ಅವರು, ನಮ್ಮ ದೇವರಾಜ್ ಸರು, ಯುವರಾಜ್ ಅವರು ಸಹ ಬಂದಿದ್ದರು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಆಮೇಲೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. Great opportunity, and we Brinda Sabhapati Foundation had organized for the downtrodden of the society, and in fact we are really happy that Mr. Yuvraj had participated in this function. And in fact Mr. Yuvraj also runs an organization, and we have decided to work together so that whoever might be the people, there is no indiscrimination of state or anything. We do it all over India, and this is a great opportunity to strengthen our foundations together and to work for the people, which is our ultimate goal. Thank you. ರಮೇಶ್ ಸಭಾಪತಿ ಫೌಂಡೇಶನ್ ವತಿಯಿಂದ ಇವತ್ತು ಸಾಕಷ್ಟು ಜನರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಾರೆ. ರೇಷನ್ ಕಿಟ್ ಕೊಡೋ ಮುಖಾಂತರ, ಆಮೇಲೆ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಕೊಡೋ ಮುಖಾಂತರ, ಈ ರೀತಿಯಾದಂಥ ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ನನಗೆ ಅನಿಸುತ್ತೆ. ಅದೇ ರಮೇಶ್ ಸಭಾಪತಿಯವರು ತಮಿಳುನಾಡಿನಿಂದ ಬಂದು ಇವತ್ತು ಜನರಿಗೇನೋ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸಹಾಯ ಹಸ್ತ ಚಾಚಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದು ಆ ಸಹಾಯ ಹಸ್ತವನ್ನು ಇವತ್ತು ಚಾಚತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅದು ಭಾಳ ಶ್ಲಾಘನೀಯ ಹಾಗೂ ಭಾಳ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೇವೆ. ಹಾಗೆ ನಾವು ಕೂಡ ಅಷ್ಟೇ, ಇವಾಗ ನಾವು ಬಾರ್ಡರ್ ಸ್ಟೇಟ್ಸ್ ಆಗಿರೋದ್ರಿಂದ ನಾವೆಲ್ಲ ಒಂದು ರೀತಿ ಅಣ್ಣ ತಮ್ಮಂದಿರಾಗಿ ಇರಬೇಕು. ಸೊ ನಾವು ಕೂಡ ಅನೇಕ ಬಾರಿ ತಮಿಳುನಾಡಲ್ಲಿ ಅನೇಕ ವಿಚಾರಗಳಾದಾಗ, ಈ ಫ್ಲಡ್ಸು ಗಿಡ್ಸ್ ಎಲ್ಲ ಬಂದಾಗ ನಾವು ಚಿಕ್ಕಪೇಟೆ ಆಮೇಲೆ ನಮ್ಮ ಕರ್ನಾಟಕದಿಂದ ನಾವೆಲ್ಲ ಹೋಗ್ಬಿಟ್ಟು ಸಾಕಷ್ಟು ನಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ನಾವು ಕಡಲೂರಲ್ಲಿ ಹೋಗಿ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಅದೇ ರೀತಿ ಅವರು ಕೂಡ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ಬಡವರು ಇರ್ತಕ್ಕಂಥ ಒಂದು ಕ್ಷೇತ್ರ, ಆಟೋ ಚಾಲಕರನ್ನ ಗುರುತಿಸಿ, ಮಹಿಳೆಯರನ್ನ ಗುರುತಿಸಿ ಅವ್ರಿಗೆಲ್ಲ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಮುಂದೆ ಬಂದಿರತಕ್ಕಂಥದ್ದು ಭಾಳ ಸಂತೋಷ ಅಂತ ವಿಚಾರ. ನಾವು ಕೂಡ ಅವ್ರಿಗೆ ಹೇಳಿದ್ದೀವಿ, ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ, ಕರ್ನಾಟಕದಿಂದ ಅಥವಾ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಚಾಚಬೇಕಾದ್ರೆ, ಸಹಾಯ ಮಾಡಬೇಕಾದ್ರೆ ನಾವು ಯಾವತ್ತೂ ನಿಮ್ಮೊಂದಿಗೆ ಕೈ ಜೋಡಿಸ್ಕೊಂಡು ಮುಂದಿರ್ತೀವಿ ಅಂತ ನಾನು ಈ ಮಾತನ್ನು ಹೇಳಿದ್ದೀನಿ. ಇದು ಗಣೇಶ ಹಬ್ಬದ ಮುಂಜಾಗ್ರತೆ ಶುಭಾಶಯಗಳು. ಅದರಿಂದ ಈ ಪ್ರೋಗ್ರಾಮ್ ಒಂದು ಮಾಡಿ ನಮ್ಮ ರಮೇಶ್ ಸಭಾಪತಿ ಸಾರಿಂದ ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಬಡ ಜನಕ್ಕೆ 1,000 ಜನಕ್ಕೆ ರೇಷನ್ ಕಿಟ್ಟು, ಒಂದು 800 ಜನಕ್ಕೆ ಆಟೋ ಚಾಲಕರಿಗೆ ಆಟೋ ಯೂನಿಫಾರ್ಮು, ಈ ಥರ ಅಂಗವಿಕಲರಿಗೆ ಎಲ್ಲ ಅಂಗವಿಕಲರಿಗೆ, ಬಡವರಿಗೆ, ಎಲ್ಲ ಮಹಿಳೆಯರಿಗೆ, ಆಟೋ ಚಾಲಕರಿಗೆ ಎಲ್ಲ ಇವರ ನೇತೃತ್ವದಲ್ಲಿ ಮಾಡ್ತಾಯಿದ್ವಿ. ಯುವರಾಜ್ ಅವರು ಬಂದು ಈ ಕಾರ್ಯಕ್ರಮ ಮುಂದುವರಿಸ್ಕೊಡ್ಸಿದ್ದಾರೆ. ಇದು ಎಲ್ಲ ಸೇರಿ ಈ ಸಭಾಪತಿ ಫೌಂಡೇಶನ್
ಸಭಾಪತಿ ಫೌಂಡೇಶನ್. ಅದನ್ನು ಅವ್ರ ಜೊತೆ ಇದ್ದು ನಾವು ಎಲ್ಲ ಬಡವರಿಗೂ ಇದರಲ್ಲಿ ಇನ್ನೂ ಹೆಚ್ಚಾಗಿ ಮಾಡ್ತೀವಿ. ಇದು ಫಸ್ಟ್ ಉದ್ಘಾಟನೆ ಮಾಡಿದ್ದೀವಿ ಈ ಪ್ರೋಗ್ರಾಮು, ಮುಂದಕ್ಕೆ ಇನ್ನೂ ಹೆಚ್ಚಾಗಿ ಮಾಡ್ತೀವಿ. ರಮೇಶ್ ಸಭಾಪತಿಯವರು ನಾವು ಚೆನ್ನೈಗೆ ಹೋದಾಗ ಒಂದು ಸಲ ಅನ್ಬರಸಣ್ಣ ಥರ ಮೀಟ್ ಮಾಡಿ ಇಲ್ಲಿ ನಾವು ಕರ್ನಾಟಕ ಎಲ್ಲ ಊರುಗಳಲ್ಲಿ ಎಲ್ಲ ಹೊರಗಡೆ ಬಾಂಬೆ ಡೆಲ್ಲಿ ಎಲ್ಲ ಮಾಡಿದ್ದಾರೆ. ಆದರೆ ಮೊದಲನೇ ಬಾರಿ ಕರ್ನಾಟಕ ನಾವು ಚೆನ್ನೈಗೆ ಹೋದಾಗ ನಾವು ಅವ್ರ ಹತ್ರ ಮೀಟ್ ಮಾಡಿ ನಾವು ಕರ್ನಾಟಕದಲ್ಲಿ ನಮಗೊಂದು ಈ ಥರ ಮಾಡಿಕೊಡಿ ಅಂತ ನಾವು ಅವ್ರ ಹತ್ರ ಬೇಡ್ಕೊಂಡ್ವಿ. ಆದ್ದರಿಂದ ನಮಗೆ ಈ ಥರ ಕರ್ನಾಟಕದಲ್ಲಿ ನಮಗೆ ಒಂದು ಸಂಘ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ತುಂಬ ಕೃತಜ್ಞತೆಗಳು ಮಾಡಬೇಕು. ಬಡವರಿಗೆ ಎಲ್ಲರಿಗೂ ತುಂಬ ಸಹಾಯ ಮಾಡ್ತಾರೆ. ಎಲ್ಲರಿಗೂ ಕಣ್ಣಿಲ್ದವ್ರಿಗೆ, ಅವರಿಗೆ ಮತ್ತು ಅಂಗವಿಕಲರಿಗೆ ಆ ಥರ ಅವ್ರಿಗೆ ತುಂಬ ಆ ಥರ ಇರೋರ್ಗೆ ಸಹಾಯ ಮಾಡಬೇಕು ಅನ್ನೋದೇ ಅವ್ರದ್ದು ಉದ್ದೇಶ.